ಗುಡಿಬಂಡೆ ತಾಲೂಕಿನ ಚಿಕ್ಕ ಕುರುಬರಹಳ್ಳಿ ಗ್ರಾಮದ ಯರ್ರಬಾವಿನಕುಂಟೆ ಪುರಾತನ ಕಾಲದಿಂದಲೂ ಸರ್ಕಾರಿ ಆಸ್ತಿಯಾಗಿದ್ದು, ಗ್ರಾಮಸ್ಥರ ಪ್ರಕಾರ ಕೆಎಂ ಅಶ್ವತ್ಥ, ಕೆವಿ ವೆಂಕಟೇಶ್, ಎನ್ಎಂ ವೆಂಕಟೇಶ್ ಎಂಬುವರು ಸೇರಿ ಭಾನುವಾರ ಬೆಳಗ್ಗೆ ಹಿಟಾಚಿ ಯಂತ್ರಗಳನ್ನು ಬಳಸಿಕೊಂಡು ಕುಂಟೆಯೊಳಗಿನ ದೊಡ್ಡ ಗುಂಡಿಗಳನ್ನು ಸಮತಟ್ಟುಗೊಳಿಸಿ ರಸ್ತೆ ನಿರ್ಮಾಣಕ್ಕೆ ಮುಂದಾಗಿದ್ದಾರೆ ಎನ್ನಲಾಗಿದೆ. ಈ ಕಾರ್ಯವನ್ನು ಯಾವುದೇ ಸರ್ಕಾರಿ ಅನುಮತಿ ಪಡೆಯದೆ ಹಾಗೂ ಗ್ರಾಮಸ್ಥರಿಗೆ ಮಾಹಿತಿ ನೀಡದೆ ನಡೆಸಲಾಗಿದೆ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ಅಲ್ಲದೆ ಪುರಾತನ ಕಾಲದಿಂದ ಬಳಕೆಯಲ್ಲಿರುವ ಹಳೆಯ ರಸ್ತೆಯನ್ನು ಮುಚ್ಚುವ ಪ್ರಯತ್ನವೂ ನಡೆಯುತ್ತಿದೆ ಎಂದು ತಿಳಿಸಿದ್ದಾರೆ. ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಕೇವಲ ನೋಟಿಸ್ ನೀಡಿದ್ದಾರೆ. ಅದರ ನಂತರ ಯಾವುದೇ ಕ್ರಮ ಕೈಗೊಳ್ಳದೆ ನಿರ್ಲಕ್ಷ್ಯ ತೋರಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ಈ ಕುರಿತು ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ದೂರವಾಣಿ ಮೂಲಕ ವಿಚಾರಿಸಿದಾಗ ನೋಟಿಸ್ ನೀಡಿದ್ದೇವೆ, ತಹಸೀಲ್ದಾರ್ ಮತ್ತು ಇಒ ಬಂದು ಅಳತೆ ಮಾಡಿದ ನಂತರ ಕ್ರಮ ಕೈಗೊಳ್ಳುತ್ತೇವೆ ಎಂದು ಅಧಿಕಾರಿಗಳು ಉಡಾಫೆಯ ಉತ್ತರ ನೀಡಿದ್ದಾರೆ. ಇದೇ ಗ್ರಾಮದ ನಿವಾಸಿ ಶ್ರೀನಿವಾಸ್ ಮಾತನಾಡಿ, ಇಒ ಮೇಡಂ ಸ್ಥಳಕ್ಕೆ ಬಂದು ಪರಿಶೀಲನೆ ನಡೆಸಿದ್ದಾರೆ. ಆದರೂ ಆರೋಪಿಗಳು ಕಾನೂನಿಗೆ ತಲೆಬಾಗದೆ ಹಣದ ಬಲದಿಂದ ಕಾಮಗಾರಿ ಮುಂದುವರಿಸುತ್ತಿದ್ದಾರೆ. ಇದರಿಂದ ಆಕ್ರೋಶಗೊಂಡ ಗ್ರಾಮಸ್ಥರು ತಕ್ಷಣ ಸರ್ಕಾರ ಮಧ್ಯ ಪ್ರವೇಶಿಸಿ ಅಕ್ರಮ ಕಾಮಗಾರಿಯನ್ನು ನಿಲ್ಲಿಸಿ ಸಂಬಂಧಿಸಿದವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದ್ದಾರೆ. ಈ ಕುಂಟೆ ನಮ್ದು ಸರ್ಕಾರಿ ಕುಂಟೆ ಅಚ್ಚುಕಟ್ಟಿದ್ದಾರೆ. ನಾನು ಎಲ್ಲ ಊಣ್ ಸಾಕ್ತಾವ್ರಿ ಇವರು ಇಟಾಚ್ನೆ ಏನೋ ರೋಡ್ ಬೇಕು ಅಂತ ಮೊದ್ಲಿಂದ ಐತೆ ರೋಡು. ಇವಾಗಿರೋ ರೋಡು ಒರಿಜಿನಲ್ ರೋಡು 100 ವರ್ಷದಿಂದ ಐತೆ. ನನಗೆ 76 ವರ್ಷ, ನಾನು ಚಿಕ್ಕವನಾಗಲಿಂದ ಹಂಗೆ ಐತೆ. ಈಗ ಸುಮಾರು ಈ ಊರು ಹುಟ್ಟದಾಗಿಂದ ಇರೋದು, ಊರು ಹುಟ್ಟಕ್ಕೆ ಮೊದಲಿಂದ ಇರೋದು ಈ ರೋಡು 100 ವರ್ಷ ಇದೆಯೋ 150 ವರ್ಷ ಆಗಿದೆ ನಮ್ಗೆ ಗೊತ್ತಿಲ್ಲ. ನಮ್ಮ ತಂದೆ ನೋಡಿಲ್ಲ, ಅವರಪ್ಪ ತಂದೆ ನೋಡಿಲ್ಲ. ಇದನ್ನ ಆವತ್ತಿಂದ ಈ ರೋಡ್ ಇದೆ. ಆ ರೋಡು ಕಿತ್ತಾಕ್ಬಿಟ್ಟು ಪಕ್ಕದಲ್ಲಿ ಮಾಡೋಗ್ಬೇಕು ಅಂತ ಯಾರೋ ಈ ಕೆಲಸ ಮಾಡಿದ್ದಾರೆ. ಅರ್ಥ ಆಯ್ತಾ? ಈ ಕೆಲಸ ಮಾಡ್ಬೇಕಾದ್ರೆ ನಮ್ಮನ್ನ ಯಾರು ಊರವ್ರಿಗೆ ಒಂದು ವಿಷಯ ತಿಳಿಸಿಲ್ಲ. ನಾವ್ ಈ ತರ ಮಾಡ್ತಾ ಇದೀವಿ ಅಂತ ಏನು ಮಾಡಿಲ್ಲ. ಜಬರ್ದಸ್ತ್ ಆಗಿ ಯಾರೇನ್ ಮಾತ್ರ ಅಂತ ಬಂದು ತಿಳಿದಾರೆ. ಅವಾಗ ನಾವು ಬಂದು ಕೇಳಿದ್ವಿ, ನೋಡಪ್ಪ ಏನ್ ಮಾಡ್ತಾ ಇದ್ರೆ, ಯಾಕೆ ಈ ತರ ಮಾಡ್ತಾ ಇದ್ರೆ ಅಂತ ಕೇಳಿದಕ್ಕೆ ನಮ್ಗೆ ಧಮಕಿ ಹಾಕಿದ್ರು. ಬಿಡಿ ಅದಿರ್ಲಿ, ನಮ್ಗೆ ಧಮಕಿ ಹಾಕಿದ್ರು, ನಿಮ್ಮನ್ನ ಹಂಗ್ ಮಾಡ್ಬಿಡ್ತೀವಿ, ನಿಮ್ಮನ್ನ ಸಾಯಿಸ ಬಿಡ್ತೀವಿ ಅಂತ ಕೂಡ ಮಾತಾಡಿದ್ದಾರೆ. ಅರ್ಥ ಆಯ್ತಾ? ಮಾತಾಡ್ಕೊಳ್ಳಿ, ನಮ್ಗೇನು ಬೇಜಾರೇನಿಲ್ಲ. ಆ ವಿಷಯ ಪಕ್ಕದಲ್ಲಿ ಇರ್ಲಿ. ನಾವು ಸಾಯಿಸಿದ್ರು ಯಾವ ದಿನ ಸಾಯ್ಬೇಕು, ಒಂದಿನ ಇದಕ್ಕೋಸ್ಕರ ಸತ್ಬಿಟ್ರೆ ನಮ್ಗೇನು ಸ್ವರ್ಗನ ಸಿಗ್ತದೆ. ಈಗ ನಾವು ಅವತ್ತು ಬಂದಾಗ ಇಲ್ಲಿ ಏನ್ ಹೇಳಿದ್ವಿ ವಿಷಯ ಅವ್ರಿಗೆ, ನೋಡಪ್ಪ ನಿಮ್ ಜಮೀನ್ ಒಳಗಡೆ ಕಾಂಪೌಂಡ್ ಒಳಗಡೆ ನೀವು ಮಾಡ್ಕೊಳ್ಳಿ ಅಂತ ಹೇಳಿದ್ವಿ. ನಾವು ಈ ಮಾತು ಹೇಳಿದ್ವಿ. ಅವ್ರು ಕೇಳಿದ್ರು, ನಾವು ಹೇಳಿದ್ವಿ. ಇಲ್ಲ, ಇಲ್ಲೇ ಮಾಡ್ಬೇಕು ಅಂತ ನಮ್ಮ ಮಾತುಗಳು, ಊರಿನ ದೊಡ್ಡ ಮನುಷ್ಯ ಮಾತುಗಳು ಪರಿಗಣಿಕೆ ತಗೊಳ್ಳದೆ ಅವರು, ನಾವು DC ಹತ್ರ ಹೋಗ್ತೀವಿ, MLA ಹತ್ರ ಹೋಗ್ತೀವಿ. ಅವರು KM ಅಶ್ವತ್ಥ ಅಂತ, KV ವೆಂಕಟೇಶ ಅಂತ, ಇನ್ನೊಬ್ರು ಈಗ ಇಲ್ಲಿ ಕೆಲಸ ಮಾಡ್ತಿದ್ದವರು NM ವೆಂಕಟೇಶ ಅಂತ, ಮತ್ತೆ ಅದ್ರ ಜೊತೆಗೆ ನಮ್ಮ ರವಿಚಂದ್ರ ಅಂತ, ಇಲ್ಲ ನಮ್ಮೂರವ್ರೆ. ರವಿಚಂದ್ರ ಅನ್ನೋನು ಅಶ್ವತ್ಥ ಅನ್ನೋನಿಗೆ ಇದ್ರಲ್ಲಿ 1 ಎಕರೆ ಜಮೀನು ಮಾರಿದ್ದಾನೆ. ಆ ಮಾರಿರೋ ಜಮೀನವರು ಇಲ್ಲಿ ಕೆಲಸ ಮಾಡಕ್ ಬಂದಿರೋದು. ಇವಾಗ ರವಿ ಏನು ಮಾಡಿಸಿಲ್ಲ, ಅವ್ನು ಉಸ್ತುವಾರಿ ನೋಡ್ಕೊಂತಾ ಇದ್ದಾನೆ ಅಷ್ಟೇ. ಅದಕ್ಕೆ ನಾವು ಹೇಳಿದ್ವಿ, ನಿನ್ ಸಂಬಂಧ ಇಲ್ಲ, ನೀನು ಸುಮ್ಮನೆ ಇರಪ್ಪದಾనికి ಅವನ ಕಾಂಪ್ರಮೈಸ್ ಆದ, ಅವ್ನು ಸುಮ್ಮನೆ ಆಗ್ಬಿಟ್ಟಿದ್ದಾನೆ. ಆದ್ರೆ ಈ ಅಶ್ವತ್ಥನವರು ದುಡ್ಡಿನ ಬಲದಿಂದ ನಾನು DC ಹತ್ರ ಪರ್ಮಿಷನ್ ತಗೊಂಡು ಬರ್ತೀನಿ, ನನ್ನ ಇಒ 2 ಸಾರಿ ಬಂದು ನೋಡ್ಕೊಂಡು ಹೋಗಿ ತಾಯಿಲ್ದಾರ್ ನೋಟಿಸ್ ಕೊಟ್ಟದ್ದು ಎಲ್ಲ ಮಾಡಿದ್ರು ದುಂಡಾವರ್ತವಾಗಿ ಬಂದೆ 1 ಅರ್ಧ ಎಕರೆ ಜಮೀನು ಗುಂಡುಗಳನ್ನ ವಿಂಗಡಣೆ ಮಾಡಿದ್ದಾರೆ. ಇಲ್ಲದಿದ್ದರೆ ರಸ್ತೆ ಮೇಲೆ ಅಡ್ಡ ಮನೆಗೆ ಪ್ರತಿಭಟನೆ ನಡೆಸುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಮಹೇಶ್, ರಾಯಲ್ಸ್ ಕನ್ನಡ, ಗುಡಿಬಂಡೆ.